ಓಂ ಶಾಂತಿ ಶಾಂತಿ ಓಂ ಪೂರ್ಣಮದಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶ್ರೀ ವಿರಾಟ್ ವಿಶ್ವಕರ್ಮ ಪರಬ್ರಹ್ಮ ಭಾರತ ರತ್ನ ವಿಶ್ವೇಶ್ವರಯ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಇನ್ನೂ ಅನೇಕ ಕಲ್ಲಿನ ಮಂಟಪ ಕಲಾಕೃತಿಗಳು ಹೀಗೆ ಅದೆಷ್ಟೋ ಅಮೋಘವಾದ ಶಿಲ್ಪಕಲೆಗಳು ಶ್ರೀಯುತರ ಅಮೃತ ಹಸ್ತದಿಂದ ಭವ್ಯ ಆಕೃತಿ. ದಯಮಾಡಿ ವೇದಿಕೆಯಿಂದ ಆದವರು ತೆರವುಗೊಳಿಸಬೇಕು. ಒಬ್ರು ಬಂದು ಆ ಎಡಭಾಗದಿಂದ ಅಲ್ಲಿ ಆ ಕಡೆಯಿಂದ ನಿರ್ಗಮಿಸ ಗೌರವ ಪ್ರಶಸ್ತಿಗಳು ಭಾರತ ಸರ್ಕಾರದಿಂದ 2014ರಲ್ಲಿ ಸೌತ್ ಝೋನ್ ಯಂಗ್ ಟ್ಯಾಲೆಂಟೆಡ್ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ 2024ನೇ ಸಾಲಿನ ಶಿಲ್ಪಕಲಾ ಜಗತ್ತಿಗೆ ತೋರಿಸಿದ್ದಾರೆ. ಇಂದು ನಮ್ಮ ದೇಶದ ಹೆಮ್ಮೆಯ ಅಯೋಧ್ಯೆಯ ಶ್ರೀ ಬಾಲರಾಮ ಪ್ರತಿಮೆ, ಕೇದಾರನಾಥದ ಶ್ರೀ ಆದಿಗುರು ಶಂಕರಾಚಾರ್ಯರ ಪ್ರತಿಮೆ, ದೆಹಲಿಯ ಸುಭಾಷ್ ಚಂದ್ರ ಬೋಸ್ ಅವರ ನಾವು ಮೊದಲನೇದಾಗಿ ಶಿಲ್ಪ ಪರಂಪರೆಯಿಂದ ಬಂದಂಥ ಕುಟುಂಬದಲ್ಲಿ ಜನಿಸಿದ್ದು ನನ್ನ ಪುಣ್ಯ. ಅಲ್ಲಿಂದ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಚಿಕ್ಕ ವಯಸ್ಸಿಂದನೇ ಶಿಲ್ಪದ ಒಂದು ಆಸೆ ಮತ್ತು ನನ್ನ ಪ್ರಾರಂಭ ಅಂತ ಹೇಳ್ಬೋದು. 11ನೇ ವಯಸ್ಸಲ್ಲೇ ಶಿಲ್ಪ ಕೆಲಸ ಶುರು ಮಾಡಿದೆ. ಸರ್, ಯಾವ ಪ್ರತಿಭಾ ಶಿಲ್ಪಕಲೆ ಕ್ಷೇತ್ರದಲ್ಲಿ ನಿಮ್ಮ ಸಲಹೆ ಏನು? ಯುವ ಪೀಳಿಗೆಗೆ ಇವಾಗಿನ ಪ್ರೆಸೆಂಟ್ ಪೀಳಿಗೆ ನಿಮ್ಮ ಶಿಲ್ಪಕಲೆ ಯಾವ ಥರ ಅವ್ರಿಗೆ ಸಲಹೆ ಕೊಡ್ತೀರಾ ಸರ್? ನೋಡಿ, ಈಗ ಶಿಲ್ಪಕಲೆಗೆ ಯಾವ ಮಟ್ಟದ ಗೌರವ ಪ್ರೀತಿ ಸಿಗುತ್ತೆ ಅಂತ ಇಡೀ ಪ್ರಪಂಚದ ಉದಾಹರಣೆಯಾಗಿ ನನ್ನನ್ನೇ ಒಂದು ಪರಿಚಯ ಮಾಡಿಕೊಟ್ಟಿದೆ. ಇದೇ ಒಂದು ಏನಂತೀವಿ, ಒಂದು ರೆಕಗ್ನಿಷನ್ ಆಗಲಿ, ಒಂದು ಅಪ್ರಿಷಿಯೇಷನ್ ಆಗಲಿ ಏನು ಸಿಗ್ತಾ ಇದೆ ಪ್ರಪಂಚದಿಂದ, ನಮ್ಮ ಶಿಲ್ಪಿಗಳು ಇದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮಾಡುವ ಕೆಲಸವನ್ನು ಇನ್ನೂ ಶ್ರದ್ಧೆಯಿಂದ ಮಾಡ್ತಾ, ಹೇಗೆ ನಾವು ಹೊಯ್ಸಳರ ಕಾಲದಲ್ಲಿ 900 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ 11ನೇ ಶತಮಾನದಲ್ಲಿ ಶಿಲ್ಪ ನಿರ್ಮಾಣವಾಯಿತು, ಮುಂದಿನ ಒಂದು 30ನೇ ಶತಮಾನದಲ್ಲಿ ಈ ಶತಮಾನದಲ್ಲಿ ನಮ್ಮ ಕರ್ನಾಟಕದ ಶಿಲ್ಪಿಗಳು ಸಾಧನೆ ಮಾಡಿದ್ದಾರೆ ಅಂತ ನೆನೆಸ್ಕೊಳ್ಳೋ ಹಾಗೆ ನಮ್ಮ ಶಿಲ್ಪಿಗಳು ಒಂದು ಪ್ರೇರಣೆನ ತೊಗೊಬೇಕು, ಸ್ಫೂರ್ತಿಯನ್ನು ತೊಗೊಬೇಕು. ಯಾಕಂದರೆ ಸಮಾಜದಿಂದ ಪ್ರೀತಿ ಗೌರವ ಕೊಡಲಿಕ್ಕೆ ತಯಾರಿದ್ದಾರೆ, ಆದರೆ ಅದನ್ನು ತಗೊಳ್ಳಿಕ್ಕೆ ನಾವು ತಯಾರಿದ್ದೀವಿ ಅಂತ ಒಂದು ಪ್ರಶ್ನೆಗೆ ನಾವು ಶಿಲ್ಪಿಗಳ ಉತ್ತರವನ್ನು ಕೊಟ್ಕೊಂಡು ಪ್ರೀತಿ ಮಾಡಬೇಕು. ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆ ರಾಮಲಲ್ಲ ವಿಗ್ರಹ. ಅದಕ್ಕೂ ಮುಂಚೆ ನಾವು ಭಾರತದಲ್ಲಿ ಕೇದಾರನಾಥಿಗೆ, ಅಮರನಾಥಿಗೆ ಮತ್ತು ಇಂಡಿಯಾ ಗೇಟ್ ಪ್ರತಿಮೆ ಭಾಳಷ್ಟು ಮಾಡಿದ್ರು ಸಹ ನನಗೆ ದೊಡ್ಡ ತಿರುವು ಕೊಟ್ಟಿದ್ದು ಶ್ರೀರಾಮಲಲ್ಲ ಅಯೋಧ್ಯೆ ರಾಮನ ಮೂರ್ತಿ. ಸರ್, ಇಲ್ಲಿ ಶಿಲ್ಪಕಲೆಗೆ ಸಂಬಂಧಿಸಿದ ಸವಾಲುಗಳು ಯಾವ ಥರ ಇರುತ್ತೆ ಸರ್ ನಿಮಗೆ? ನೋಡಿ, ನಮ್ಮ ಈ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಏನು ಬೇಕು ಅಂತ ಆಲ್ರೆಡಿ ನಮ್ಮ ಚಿನ್ನ ಬೆಳ್ಳಿ ಸಹಕಾರ ಸಂಘದವರು ಒಂದು ಮನವಿಯನ್ನು ಮಂತ್ರಿಗಳಿಗೆ ಮಾಡಿದ್ದಾರೆ. ಅದನ್ನು ಭರವಸೆಯನ್ನು ಪೂರೈಸ್ತೀವಿ ಅಥವಾ ಈಡೇರ್ತೀವಿ ಅಂತ ಮಂತ್ರಿಗಳು ಸಹ ಒಂದು ಆಶ್ವಾಸನೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಏನಂತೀವಿ, ಇರುವ ತೊಂದರೆಗಳನ್ನ ಸರ್ಕಾರ ಭಾಳಷ್ಟು ಗಮನ ಕೊಟ್ಟು ಇನ್ನಷ್ಟು ಪ್ರೋತ್ಸಾಹ ನೀಡಲಿ. ಹಿಂದಿನ ಕಾಲದಲ್ಲಿ ಹೇಗೆ ಮಹಾರಾಜರುಗಳು ನಮಗೆ ಪ್ರೋತ್ಸಾಹ ನೀಡ್ತಿದ್ರು, ಅದೇ ರೀತಿ ನಮ್ಮ ಸರ್ಕಾರ ಸಹ ನೀಡಲಿ. ಯಾಕಂದರೆ ಯಾವಾಗ ಕಲೆ ಸಂಸ್ಕೃತಿ ನಮ್ಮ ಮಧ್ಯೆ ಇರುತ್ತೆ, ಅಲ್ಲಿ ಮಾನವೀಯತೆ ಇರುತ್ತೆ ಅಂತ ನನ್ನ ನಂಬಿಕೆ. ಮನಸ್ಸಿಗೆ ಹತ್ತಿರವಾದಿದ್ದು ನನಗಿಂತ ನಮ್ಮ ದೇಶದ ಜನತೆಗೆ, ಪ್ರಪಂಚದ ಜನತೆಗೆ ಶ್ರೀರಾಮಲಲ್ಲ ವಿಗ್ರಹ. ಅದು ನನ್ನ ಮನಸ್ಸಿಗೆ ಭಾಳ ಹತ್ತಿರವಾದದ್ದು. ಯಾಕಂದರೆ ಬೇರೆ ಎಲ್ಲ ಪ್ರತಿಮೆಗಳು ಮುಂಚೆ ಮಾಡಿದ್ದಾರೆ, ಅದನ್ನು ನಾನು ಮತ್ತೆ ಮರುನಿರ್ಮಿಸ್ಬೋದು, ಇಲ್ಲಾಂದರೆ ಕೆಲವು ವ್ಯಕ್ತಿಗಳ ಪ್ರತಿಮೆ ನಿರ್ಮಾಣ ಆಗಿರ್ಬೋದು. ಆದರೆ ರಾಮಲಲ್ಲನ ನೋಡದೇ ಇರುವಂಥ ಮೂರ್ತಿಯನ್ನು ದೇಶಕ್ಕೆ ಕೊಡುವಂಥ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ಅದು ನನಗೆ ಭಾಳ ಹತ್ತಿರವಾದ ಸರ್, ಜಗತ್ತಿಗೆ ಶಿಲ್ಪಕಲೆ ಬಗ್ಗೆ ಜನರಿಗೆ ಏನಂತ ಅರಿವು ಮೂಡಿಸ್ತೀರಾ? ಈ ಸಂದೇಶ ಕೊಡಬೇಕು ಅಂತಾದರೆ ನಾವು ಎಲ್ಲದಕ್ಕೂ ಒಂದೊಂದು ಸ್ಥಾನಗಳನ್ನ ಕೊಡ್ತಾ ಇದ್ದೀವಿ. ನೀವು ಕಾರ್ಪೊರೇಟ್ ಆಫೀಸ್ಗಳಲ್ಲಿ ತೊಗೊಂಡ್ರೆ ಒಂದು ಎನ್ವೈರನ್ಮೆಂಟಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಎನರ್ಜಿ ಸೇವಿಂಗ್ ಸೋಲಾರ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಸಹ ಅವರ ಮನೆಗಳಲ್ಲಿ, ಅವರ ಸಂಸ್ಥೆಗಳಲ್ಲಿ ಒಂದು ಪಬ್ಲಿಕ್ ಸ್ಪೇಸಲ್ಲಿ ಕಲೆಗೆ ಒಂದು ಅವಕಾಶ ಕೊಟ್ಟರೆ ಕಲಾವಿದರು ಒಂದು ಜೀವನ ಕಂಡುಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಯಾವಾಗ ಕಲೆ ನಮ್ಮ ಮಧ್ಯೆ ಇರುತ್ತೆ, ಹಾಗೆ ಹೇಳಿದಾಗೆ ಮಾನವೀಯತೆ ನಮ್ಮ ಮಧ್ಯದಲ್ಲಿರುತ್ತೆ ಅಂತ ನನ್ನ ನಂಬಿಕೆ.